ಚಾನಲ್ ಇದೆ ಸರ್. ಹೌದಾ ಸರ್? ಹೋಗ್ತಾ ಮಾತಾಡೋಣ ಸರ್ ಹಂಗೆ. ಆಯ್ತು ಸರ್. ಇದು ನೋಡಿ, ಇದು ಲಿಸ್ಟ್ ಕೊಟ್ಟಿದ್ದಾರೆ. ಇದು ಅಲ್ಲಿ ಕೊಡ್ಬೇಕಾ ಚೆಕ್ ಮಾಡಿ? ಚೆಕ್ ಮಾಡಿ. ಓಕೆ. ಸೊ ಇವರೇ ನಮ್ಮ ಗೈಡ್. ಬನ್ನಿ ಸ್ಟಾರ್ಟ್ ಮಾಡೋಣ. ಇದು ಕಾರ್ಯನ ಎತ್ತಾರ ಗಾಡಿ ಬೈಕ್ ಅಂತೂ ಆ ಕಡೆ ಬದಿ ಸೈಡಿಗೆ ಇದು ಉಂಟಲ್ಲ ಸರ್? ಹಾಂ, ಇದು ಒಂದು ಕಡೆ ಆ ಕಡೆಗೆ ಬದಿ ನಿಲ್ಲಿಸ್ಬಿಡಿ. ಆಗ ನಿಮಗೆ ಮತ್ತೆ ಒಳ್ಳೆಯದಾಗ್ತದೆ. 300 ಮಕ್ಕಳಿಗೆ 100, ವಿದೇಶಿಗರಿಗೆ 400, ಚಾರಣ ಶುಲ್ಕ 300, ಕ್ಯಾಮ್ರಾ 300, 1000. ಅಲ್ಲಿ ನೋಡಿದ್ರೆ ಬೋರ್ಡು ದೇವಸ್ಥಾನದಲ್ಲಿ ಅರ್ಥನೇ ಲಿಸ್ಟ್ ಇದೆಯಲ್ಲ, ಆ ಥರ ಇಲ್ಲಿ 40 ಕಿಲೋಮೀಟರ್ ಆಗ್ತದೆ. ಎಷ್ಟು 40? ಹಾಂ, ನಿಡುಪೆಗ 1 ಅವರ? ಒಂದು ವರ್ಷ ಇಲ್ಲಿ ಫುಲ್ ಆಫ್ ರೋಡ್ ಅಲ್ಲಿ. ಆಫ್ ರೋಡ್ ಈಗ ಹೋಗಿಲ್ಲ ಸರ್. ಅದು ಈಗ ಹೋಗಿಲ್ವಾ? ಹೋಗಿಲ್ಲ ಇನ್ನು ರೋಡ್ ಹಾಂ. ಇಲ್ಲೇ ಲೋಕಲ್ಲ ಸರ್. ಹಾಂ, 4 ಬೇಕು. ಎಷ್ಟು ಸರಿ ಹೋಗ್ತೀರ ದಿನಕ್ಕೆ? ಒಂದೇ ಸರಿ. ನಾವು ಹೋಗಿ ರಿಟರ್ನ್ ಸರ್, ರಿಟರ್ನ್ 3 ಗಂಟೆ ಬರ್ಬೋದು. ನೋಡಿ, ಇವಾಗ ಟೈಮ್ ಬಂದು ಇನ್ನ 8 ಗಂಟೆ. ಈಗ ಹೊಡ್ತಾ ಇದೀವಿ. ಇವರು ನಮ್ಮ ಗೈಡ್ ಲಕ್ಷ್ಮಣ್ ಅಂತ. ಸೊ ಇವ್ರು ಹೇಳೋ ಪ್ರಕಾರ ಹೋಗಿ ಬರಕ್ಕೆ 3 ಗಂಟೆ ಆಗತ್ತೆ. 8 ಅಂದ್ರೆ ಮಧ್ಯಾಹ್ನ 3 ಗಂಟೆಗೆ ಆಗುತ್ತೆ ಟೋಟಲ್. 16 ಕಿಲೋಮೀಟರ್ ಸರ್. 16 ಕಿಲೋಮೀಟರ್ ಹೋಗಿ ಬರ್ಲಿಕ್ಕೆ ವಾಪಸ್ ಬರ್ಲಿಕ್ಕೆ. ಟೋಟಲ್ 16 ಕಿಲೋಮೀಟರ್ ಜರ್ನಿ. ನೋಡೋಣ ಮುಂದೆ ಯಾವ್ಯಾವ ರೀತಿ ವ್ಯೂ ಸಿಗತ್ತೆ ಪ್ರತಿಯೊಂದನ್ನು ನೋಡ್ತಾ ಇರಿ. ಹಾಗೆ ಆನ್ಲೈನ್ ಪೇಮೆಂಟ್ ಕೂಡ ಇದೆ. ಯಾರಾದ್ರೂ ಕ್ಯಾಶ್ ಅಂತ ಏನೋ ಪ್ರಾಬ್ಲಮ್ ತಂದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬನ್ನಿ. ಕ್ಯಾಶ್ ಬೇಕೇ ಬೇಕು. ಆದರೆ ಕೌಂಟ್ರ್ ಕ್ಯಾಶ್ ಬೇಕಂತೆ. ಎಸ್, ನಾವಿವಾಗ ಚೆಕ್ ಪೋಸ್ಟ್ ಹತ್ರ ಬಂದಿದ್ದೀವಿ. ನಾವು ಆಲ್ರೆಡಿ ಆನ್ಲೈನ್ ರಿಜಿಸ್ಟರ್ ಮಾಡಿರೋದ್ರಿಂದ ಪರ್ ಹೆಡ್ ಇಲ್ಲಿ 500 ರುಪೀಸ್ ಇರುತ್ತೆ. ಸೊ ಇಲ್ಲಿ ಆನ್ಲೈನ್ ಪೇಮೆಂಟ್ ಇಲ್ಲ, ಕ್ಯಾಶ್ ಕೊಡಲೇಬೇಕು. ನಾವೀಗ ಟೋಟಲ್ 6 ಜನ ಬಂದಿರೋದ್ರಿಂದ ನಮಗಾಗಿರೋ ಕಾಸ್ಟ್ ಬಂದು 3000 ರುಪೀಸು. ಸೊ ಇಲ್ಲಿಂದ ದುಡ್ಡು ಕೊಟ್ಟು ಅಲ್ಲಿ ID ಕಾರ್ಡ್ ಕೊಡ್ತಾರೆ, ಅದನ್ನು ತಗೊಂಡು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಬನ್ನಿ. ಟೋಟಲ್ 16 ಕಿಲೋಮೀಟರ್ ಹೋಗ್ತಾ ಬರ್ತಾ. ಸೊ ಇವಾಗ ಆಲ್ರೆಡಿ ಟ್ರೆಕ್ ಸ್ಟಾರ್ಟ್ ಮಾಡಿ ಒಂದು 3-4 ಕಿಲೋಮೀಟರ್ ಬಂದಿದ್ದೀವಿ. ಪೀಕ್ ನೋಡಿ, ಇನ್ನೂ ಡೆಸ್ಟಿನೇಷನ್ ಅಲ್ಲಿದೆ. ಅಲ್ಲಿವರೆಗೆ ಹೋಗುವಷ್ಟೆಲ್ಲ ಅದು ಏನೇನಾಯ್ತದೋ ನಮ್ಗೆ ಅರ್ಥ ಆಗ್ತದೆ. ಇಲ್ಲೇ ಮಲಿಕ ಬಿಟ್ರೆ ಅದೇ ಕರ್ಕೊಯ್ತದ. ಅಲ್ಲೋಲ್ಲ. ಸೊ ನೀವು ಟಿಫನ್ ಮಾಡಿಲ್ಲ, ಅದು ಬಂದ್ಬಿಟ್ಟಿದ್ದೀನಿ ಅಂತೆಲ್ಲ ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಇಲ್ಲೊಂದು ಹೋಮ್ ಸ್ಟೇ ಇದೆ, ಅಲ್ಲಿ ತಿಂಡಿ ಸಿಗುತ್ತೆ. ಬನ್ನಿ ಆ ಹೋಮ್ ಸ್ಟೇ ಹತ್ರಕ್ಕೆ ಹೋಗೋಣ ಫಸ್ಟ್. ಬಂದು ಕರ್ಕೊಬೇಕು, ನಮ್ಮ ಕಡೆ ಹಾಕಿಲ್ಲ. ಎಷ್ಟೋ ಹುಡುಗಿಯರು ಇಲ್ಲಿ ಹೊಡ್ಕೊಂಡ್ಬಂದು ಜೀಪ್ ಮಾಡ್ಕೊಳ್ತೀವಿ. ಈ ಕಡೆ ಮನೆ ಇರುತ್ತೆ. ಹುಷಾರಪ್ಪ, ನಿಧಾನಕ್ಕೆ ಬೇಕಾ, ಇನ್ನೂ 1 ಅವರ್ ಲೇಟ್ ಆಗಿ. ಇವತ್ತಿಲ್ಲಿ ಇದ್ದಂಗೂ ಆಗಲಿಲ್ಲ. ಮೇಲೆ ಪಾರ್ಸಲ್ ನೇತ್ರಾವತಿಗೆ, ಅದ್ರ ಮೇಲೆ ನೇತ್ರಾವತಿಯಿಂದ ಬಂದ ಮೇಲೆ ಮತ್ತೆ ಊಟ ಅಲ್ಲ, ಎಂತಾರ ತಿಂಡಿ ಕೊಡೋದು, ಸ್ನ್ಯಾಕ್ಸ್, ಬಜ್ಜಿ, ಮ್ಯಾಗಿ ಅಂತದ್ದು. ಮತ್ತು ಅದ್ರ ಮೇಲೆ ಸಾಯಂಕಾಲ ಊಟ, ಮತ್ತೆ ಬೆಳಿಗ್ಗೆ ಹೋಗುವಾಗ ತಿಂಡಿ. ಪಟ್ಟಿಗೆಲ್ಲ ಕಡಿಮೆ ಮಾಡಲ್ಲ, ಪಟ್ಟೆ ಇದ್ರೆ ಮಾತ್ರ ದುಡಿಯೋದು, ಸತ್ಯ, ಇಲ್ಲಂದ್ರೆ ಇಲ್ಲ. ಇವಾಗ ಎಷ್ಟಾಗುತ್ತೆ ವಿತ್ ಊಟ ಎಲ್ಲ ಸೇರಿ? 1500 ಒಂದು ತಲೆಗೆ ಒಬ್ರಿಗೆ. 100. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ 1200 ಕೊಡ್ತೀರಾ ಅಲ್ವಾ? ಫುಡ್ ಎಲ್ಲ ಸೇರಿ 1300. ನಾವೀಗ ಬೆಂಗಳೂರಿಂದ ಇಲ್ಲಿಗೆ ಬಂದು ಬೈಕ್ ಬೇಕಾದ್ರೆ ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ಜೀಪ್ ಮಾಡ್ಕೊಂಡು ಇಲ್ಲಿವರೆಗೆ ಬಂದರೆ ಇಲ್ಲಿ ಊಟ ಮಾಡ್ಕೊಂಡು ನೈಟ್ ಬೇಕಾದ್ರೆ ಸ್ಟೇ ಇದ್ದು ಹೋಗ್ಬೋದು.
ಮಾಡ್ತಾ 5 ಕಿಲೋಮೀಟರ್ ಬಂದರೆ ನಿಮಗೆ ಒಂದು ಸ್ಪಾಟ್ ಸಿಗುತ್ತೆ. ಪ್ಯೂರ್ ನ್ಯಾಚುರಲ್ ವಾಟರ್, ನೈಸರ್ಗಿಕ ಸಿಗುವಂಥ ನೀರು. ಯಾರು ಇಲ್ಲಿ ಬಂದು ಗಲೀಜು ಮಾಡುವಂಥದ್ದೇ ಆಗಲಿ, ಪ್ಲಾಸ್ಟಿಕ್ ಹಾಕುವಂಥದ್ದೇ ಆಗಲಿ, ಈ ಥರದ ಕೆಲಸಗಳನ್ನ ಮಾಡಬೇಡಿ. ಪ್ರಕೃತಿ ಉಳಿಸೋದು ನಮ್ಮೆಲ್ಲರ ಕರ್ತವ್ಯ. ನಾವು ಈ ನೀರನ್ನ ಕುಡಿಬೇಕು ಅಂತ ನಾವು ಆ್ಯಕ್ಚುಲಿ ನೀರೇ ತಂದಿಲ್ಲ, ಇಲ್ಲಿ ಇಟ್ಕೊಂಡು ಹೋಗೋಣ ಅಂತ ನಮ್ಮ ಗೈಡ್ ಹೇಳಿರೋ ಇಲ್ಲೇ ಬಂದುಬಿಟ್ಟೇ ಇದ್ದೀವಿ. ಹೇಗಿದೆ ಟೇಸ್ಟ್ ಮಾಡೋಣ. ಕೋಲ್ಡ್ ತುಂಬಾ ಕೋಲ್ಡ್ ಇದೆ. ನೀರು ಅಂದ್ರೆ ಎಲ್ಲ ಮಿನರಲ್ಸ್ ಎಲ್ಲ ಇನ್ಕ್ಲೂಡೆಡ್ ವಾಟರ್. ಆಕ್ಚುಲಿ ಇದೇ ನಾವು ಕುಡಿಬೇಕಾಗಿರೋ ನೀರು. ಎಲ್ಲರೂ ಅನ್ಫಾರ್ಚುನೇಟ್ಲಿ ಯೂಸ್ ಮಾಡ್ತಾ ಇರೋದು ಫಿಲ್ಟರ್ ಮಾಡ್ಕೊಂಡು ಕುಡಿತಿದ್ದಾರೆ. ಅದಕ್ಕೆ ಏನು ಯೂಸ್ ಇಲ್ಲ. ಸೊ ಆದಷ್ಟು ನಿಮ್ಮ ಬೋರ್ ವಾಟರ್ಗಳನ್ನ ಜಾಸ್ತಿ ಯೂಸ್ ಮಾಡಿ ಅಂತ ಮಾಡ್ತಾರೆ. ಬನ್ನಿ ಮೇಲೆ ಹೋಗೋಣ. ಫೈನಲಿ ರೀಚ್ ಆಗಿದ್ದೀವಿ. ಫಸ್ಟ್ ವ್ಯೂ ನೋಡಿ, ಟಾಪ್. ಫೈನಲಿ ನೇತ್ರಾವತಿ ಟ್ರಕ್ ಏನಿದೆ, ಇವಾಗ ನಾವು ಟಾಪ್ ಬಂದಿದ್ದೀವಿ. ಟಾಪ್ ವ್ಯೂ ನೋಡಿ ಯಾವ ರೀತಿ ಇದೆ ಅಂತ. ತುಂಬ ಜನ ಇದ್ದಾರೆ. ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್, ಆಸಮ್ ಎಕ್ಸ್ಪೀರಿಯನ್ಸ್. ಬಟ್ ತುಂಬ ಏನು ಈಸಿ ಅಂತೂ ಇಲ್ಲ. ಆಲ್ಮೋಸ್ಟ್ 8 ಕಿಲೋಮೀಟರ್ ಟ್ರಾವೆಲ್ ಅಂತಂದರೆ ಒಂದು ಸೈಡ್ಗೆ, ಇನ್ನೊಂದು ಸೈಡ್ ಇವಾಗ 8 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು. ಸೊ ಆಲ್ಮೋಸ್ಟ್ ಒಂದು 3.5 hour ತಗೊಂಡಿದೆ ನಮ್ಗೆ ಅಲ್ಲಿಂದ ಮೇಲ್ಗಡೆ ಬರೋಕ್ಕೆ. ನೋಡೋಣ ಮತ್ತೆ ಕೆಳಗಡೆ ಹೋಗೋಕ್ಕೆ ಎಷ್ಟು ಟೈಮ್ ತಗೋತೀವಿ. ತುಂಬ ಅದ್ಭುತವಾಗಿದೆ. ಇದೊಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಎಲ್ಲರೂ ಬನ್ನಿ, ಬಂದು ಒಂದ್ಸರಿ ಈ ಥರ ವೀಕೆಂಡ್ ಬರ್ತಾ ಇದ್ರೆ ನಿಮಗೆ ಏನು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದೇ ಲೈಫು, ಅದೇ ಜೀವನ, ಆಫೀಸು, ಟ್ರಾಫಿಕ್ಕು, ಈ ಜಂಜಾಟ ಎಲ್ಲ ಬಿಟ್ಟು ಆರಾಮಾಗಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂತಂದರೆ ನೇತ್ರಾವತಿಗೆ ಬನ್ನಿ. ಎಸ್, ಇವಾಗ ನಾವು ಟ್ರೆಕ್ ಮುಗಿಸಿ ರೂಮಿಗೆ ಬಂದಿದ್ದೀವಿ. ಇವಾಗ ಟೈಮ್ ಬಂದು 4:15. ಮಾರ್ನಿಂಗ್ ನಾವು ಹೊರಟಾಗ ಆಲ್ಮೋಸ್ಟ್ 8:30 ಆಗಿತ್ತು. ಸೊ ನನ್ನ ಕಡೆಯಿಂದ ನಿಮ್ಗೆ ಏನು ಟಿಪ್ಸು ಅಂತಂತಂದರೆ, ನೀವು ಬೆಂಗಳೂರಿಂದ ಅಥವಾ ಎಲ್ಲಿಂದ ನೀವು ಬರ್ತೀರಾ, ಬರೋಕ್ಕಿಂತ ಮುಂಚೆ ರಿಜಿಸ್ಟ್ರೇಷನ್ ಕಂಪ್ಲೀಟಾಗಿ ಮಾಡ್ಕೊಂಡು ಬರಬೇಕು. ಯಾವತ್ತು ಹೋಗ್ತೀರಾ ಬಿಫೋರ್ 11ಗೆ ನೀವು ಚೆಕ್ ಪಾಯಿಂಟ್ ಹತ್ರ ಇರಬೇಕು. ಅದರ್ವೈಸ್ ಏನಾಗುತ್ತೆ, 11 ಗಂಟೆ ಮೇಲೆ ಯಾರನ್ನೂ ಒಳಗಡೆ ಬಿಡೋದಿಲ್ಲ. ಪರ್ ಹೆಡ್ 500 ರೂಪೀಸ್ ಇರುತ್ತೆ. ಸೊ 500 ರೂಪೀಸ್ ಬಂದು, ಈಗ ನಮ್ಮ ಜೊತೆಗೆ ಒಬ್ಬರನ್ನ ಗೈಡ್ ಕೊಡ್ತಾರೆ, ಅವ್ರಿಗೆ 10 ಜನ ಸೇರಿ 1000 ರೂಪೀಸ್ ಪೇ ಮಾಡಬೇಕು. ಯಾರೇ ಡಿವೈಡ್ ಮಾಡ್ಕೊಂಡ್ರು ನಿಮ್ಗೆ ಹಾರ್ಡ್ಲಿ 100 ರೂಪೀಸ್ ಬರುತ್ತೆ. ಮತ್ತು ನಿಮಗೆ ಏನು ನನ್ನ ಕಡೆಯಿಂದ ಟಿಪ್ಸ್ ಅಂತಂದರೆ, ಬೈಕಲ್ಲಿ ಯಾರ್ಯಾರು ಬರ್ತೀರಾ ಡೈರೆಕ್ಟಾಗಿ ಹೋಮ್ ಸ್ಟೇ ಇದೆ ಅಲ್ಲಿಗೆ ಬನ್ನಿ. ಅಲ್ಲಿ ಲೋಕಲ್ ಜೀಪ್ ಅವ್ರನ್ನೇ ಆಗಲಿ ಯಾರನ್ನೇ ಆಗಲಿ ಏನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ಬೈಕಲ್ಲಿ ಡೈರೆಕ್ಟ್ ಹೋಮ್ ಸ್ಟೇ ಹತ್ರಕ್ಕೆ ಬಂದರೆ ಆಲ್ಮೋಸ್ಟ್ 3 ಕಿಲೋಮೀಟರ್ ನೀವು ಸೇವ್ ಮಾಡ್ತೀರಾ. ಸೊ ನಿಮ್ಮ ಟ್ರೆಕ್ ಉಳಿಯೋದೇ 4 ಕಿಲೋಮೀಟರ್ಸ್. ಅಲ್ಲಿ ನೀವು ಡೈರೆಕ್ಟಲ್ಲಿ ಹೋಮ್ ಸ್ಟೇ ಹತ್ರ ಬನ್ನಿ, ನಿಲ್ಲಿಸಿ ತಿಂಡಿ ಮಾಡಿ ಅಲ್ಲಿಂದ ಟ್ರೆಕ್ ಸ್ಟಾರ್ಟ್ ಮಾಡಿ. ಸೊ ಇದು ನನ್ನ ಕಡೆಯಿಂದ ನಿಮಗೆ ಟಿಪ್ಸು.
ಮತ್ತು ಇನ್ನೂ ಒಂದು ಏನಪ್ಪ ಅಂತಂತಂದರೆ ದ ಥಿಂಗ್, ನೀವು ಟ್ರೆಕ್ ಮಾಡ್ತಾ ಇರ್ತೀರಾ, ಸಡನ್ನಾಗಿ ನೀರು ಕುಡಿಬೇಕು ಅಂತ ಅಂದಾಗ ನೀರು ಕುಡಿಬೇಡಿ ದಯವಿಟ್ಟು. ಇಲ್ಲಿ ಆಲ್ರೆಡಿ 2 ಡೆತ್ ಆಗಿದೆ. ನೀವು ವಿಡಿಯೋ ಮಧ್ಯದಲ್ಲಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದು ಹೋಮ್ ಸ್ಟೇ ಹತ್ರ ಗಮನಿಸಿರ್ತೀರ. ಸೊ ಅದು ಕೂಡ ಮಾಡೋಕ್ಕೆ ಹೋಗಬೇಡಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.